ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಾನಕಮ್ಮನವರ ಕುರಿತು ಯೋಗಿ ದ್ವಾರಕೀಶ್ ಅವರು ನಮ್ಮ ಜೊತೆ ಇದ್ದಾರೆ. ದ್ವಾರಕೀಶ್ ಅವರ ಜೊತೆಗೆ ಅವರಿಗೆ ಒಡನಾಟ ಇತ್ತು, ನಂಟಿತ್ತು, ಅದೆಲ್ಲವನ್ನೂ ಕೂಡ ನೆನಪು ಮಾಡ್ಕೊಳ್ಳೋಣ. ಸರ್, ಈಗ ದ್ವಾರಕೀಶ್ ಅವ್ರ ಜೊತೆಗೆ ಸಿನಿಮಾ ಮಾಡುವಂಥ ಸಂದರ್ಭದಲ್ಲಿ ಜಾನಕಮ್ಮನವರು ಜೊತೆ ಇದ್ದಂಥ ಸನ್ನಿವೇಶಗಳು, ಅವತ್ತಿನ ದಿನಗಳು ನಿಮಗೆ ಹೆಂಗೆ ನೆನಪಾಗುತ್ತೆ ಈಗ ಅಂತ? ಇವರೆಲ್ಲರೂ ನಮಗೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂದರೆ ಅದು ತಪ್ಪಾಗಲ್ಲ. ಯಾಕಂದರೆ ಬಾಲಸುಬ್ರಹ್ಮಣ್ಯಂ ಅಂಕಲ್ ಆಗಲಿ, ಜಾನಕಿ ಅಮ್ಮ ಆಗಲಿ, ಚಿತ್ರಾ ಮೇಡಮ್ ಆಗಲಿ, ಯೇಸುದಾಸ್ ಅಂಕಲ್ ಆಗಲಿ, ಮನೋ ಆಗಲಿ, ಅವಾಗಿದ್ದಿದ್ದು ಎಲ್ಲರೂ ಅವಾಗೇನೊಂದು ಸಿನಿಮಾ ಅಂದರೆ ಒಂದು ಕುಟುಂಬ, ಎಲ್ಲರೂ ನಮಗೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರ. ಒಂದು ಸಾಂಗ್ ಹಾಡಿದ್ಮೇಲೆ ಮನೆಗೆ ಬರೋರು, ಊಟ ಮಾಡ್ಕೊಂಡು ಹೋಗೋರು, ಅದೊಂಥರ ರಿಯಲ್ ಪಕ್ಕಾ ಫ್ಯಾಮಿಲಿ. ಇಟ್ ವಾಸ್ ನಾಟ್ ಬಿಸ್ನೆಸ್. ಆ್ಯಂಡ್ ಇವರೆಲ್ಲ ಈ ಜನ್ರೇಷನ್ ಯಾರು ದುಡ್ಡಿಂದ ಹೋದವರಲ್ಲ, ದುಡ್ಡು ಮಾಡಬೇಕು, ನಾನು ದೊಡ್ಡ ಮನೆ ಕಟ್ಟಬೇಕು ಅಂತ ಬಂದವರಲ್ಲ. ಇವರೆಲ್ಲರೂ ಅವರವರ ಒಂದು ಪ್ರೊಫೆಷನಲ್ಲಿ ಒಂದು ಸಾಧನೆ ಮಾಡಬೇಕು, ಹೆಸರು ಮಾಡಬೇಕು, ನಂದೊಂದು ಇದು ಲೆಗಸಿ ಬಿಟ್ಟು ಹೋಗಬೇಕು ಅಂತ ಬಂದು ಕಷ್ಟಪಟ್ಟು ಕೆಲಸ ಮಾಡಿದವರು. ಸೊ ಆವಾಗ ಇವರು ಎಲ್ಲರೂ ಫ್ಯಾಮಿಲಿ ಎಷ್ಟು ಸ್ವೀಟ್, ಫೋಕಸ್ಡ್ ಆ್ಯಂಡ್ ಎಲ್ಲರಿಗೂ ಹೇಳ್ಕೊಡೋರು. ಅವ್ರು ಏನಕ್ಕೆ ವಿದ್ಯೆ ಕಲ್ತ್ಕೊಂಡಿದ್ರು ಅದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಕೊಡಬೇಕು, ನೆಕ್ಸ್ಟ್ ಜನ್ರೇಷನ್ಗೆ ಸಪೋರ್ಟ್ ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು, ಶೇರ್ ಮಾಡೋ ಅನ್ನೋ ಒಂದು ಇದು. ನಾಟ್ ಸೆಲ್ಫಿಶ್. ಇಟ್ಸ್ ಎ ಜನ್ರೇಷನ್ ಹೂ ಆರ್ ನೆವರ್ ಸೆಲ್ಫಿಶ್, ಹೂ ಆರ್ ನೆವರ್ ಕಮರ್ಷಿಯಲ್, ಹೂ ಆರ್ ಆಲ್ವೇಸ್ ಫಾರ್ ಮೇಕಿಂಗ್ ಎ ನೇಮ್, ಗಿವಿಂಗ್ ಬ್ಯಾಕ್ ಟು ಸೊಸೈಟಿ. ಸರ್, ಈಗ ಅವತ್ತಿನ ಸಿನಿಮಾ ಇಂಡಸ್ಟ್ರಿ ನೋಡಿದ್ರಿ, ಜರ್ನಿ ನೋಡಿದ್ರಿ, ಅಮ್ಮ ಮತ್ತು ನಿಮ್ಮ ಕುಟುಂಬ ಅಥವಾ ದ್ವಾರಕೀಶರ ಜೊತೆಗಿನ ಒಡನಾಟದ ದಿನಗಳು ಯಾವುದಾದ್ರೂ ಈ ಕ್ಷಣಕ್ಕೆ ನೆನಪಾಗುವಂಥದ್ದು ಇದೆಯಾ? ಹೇಗೆ ಅವಾಗೆಲ್ಲ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ಇದಕ್ಕೊಂದು ಸಾಂಗ್ ಕಂಪೋಸ್ ಆದ ತಕ್ಷಣ ಯಾರು ಅಂದರೆ ಬರ್ತಾಯಿದ್ದಿದೆ ಎಸ್ ಜಾನಕಿ ಅಮ್ಮ ಫಸ್ಟು. ದೇರ್ ವಾಸ್ ಅ ಟೈಮ್ ವೆನ್ ಎನಿಬಡಿ ಎನಿ ಕನ್ನಡ ತಮಿಳ್ ತೆಲುಗು ಮಲಯಾಳಂ ಸಾಂಗ್ ಆಗಬೇಕು ಅಂದರೆ ಈ ಸಾಂಗ್ ಹೇಗೆ ಜಾನಕಿ ಅಮ್ಮ ಸಾಂಗು ದೇವ್ಸ್ನೋ ಬರ್ತಾ ಇದ್ದಿದ್ದು ಫಸ್ಟ್ ಎಸ್ ಪಿ ಬಿ ಅವರು, ಇವರು ಎಸ್ ಪಿ ಬಿ ಜಾನಕಿ ಎಷ್ಟು ಕಾಂಬಿನೇಷನ್ ಸಾಂಗ್ಸ್ ಕೊಟ್ಟಿರೋದು ನಮಗೆ. ನನಗಿನ್ನೂ ನೀ ಬರೆದ ಕಾದಂಬರಿ, ಸಿಂಗಪುರ ರಾಜಕುಳ್ಳ ಎಲ್ಲ ಎಷ್ಟು ಎವರ್ಗ್ರೀನ್ ಸಾಂಗ್ಸ್. ಸೊ ಅದೊಂದು ಟೈಮ್. ಆಮೇಲೆ ಎಲ್ಲರಿಗೂ ಒಂದು ಶೆಲ್ಫ್ ಲೈಫ್ ಇರುತ್ತೆ ಆಯಿತಾ. ಒಂದು ಸೀಸನ್ ಫುಲ್ಲು ಜಾನಕಿ ಅಮ್ಮ, ಎಸ್ ಪಿ ಬಿ, ರಾಜನಾಗೇಂದ್ರ ಅವರು ಇದ್ದರು. ಅದಾದಮೇಲೆ ನೆಕ್ಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಬಂದಾಗ ಬೇರೆ ಹೊಸ ಸಿಂಗರ್ಸ್. ಸೊ ಎಲ್ಲ ಕಡೆ ಜನ್ರೇಷನ್ ಚೇಂಜ್ ಆಗುತ್ತಲ್ಲ. ಆದರೂ ಐ ಥಿಂಕ್ 2012-2015 ತನಕ ಅವ್ರು ಹಾಡ್ತಾಯಿದ್ರು ಅನ್ಸುತ್ತೆ. ಸೊ 40-50 years ಆಫ್ ಸಿಂಗಿಂಗ್ ಈಸ್ ನಾಟ್ ಎ ಜೋಕ್. ಬೀಯಿಂಗ್ ಇನ್ ದ ಇಂಡಸ್ಟ್ರಿ ಎಷ್ಟು ಜನ ಹೊಸ ಸಿಂಗರ್ಸ್ ಬಂದ್ರೂ ಜಾನಕಿ ಅಮ್ಮಂಗೆ ಒಂದು ಜಾಗ ಇತ್ತು, ಅವ್ರಿಗೆ ಒಂದು ಸ್ಥಳ ಇತ್ತು. ಅವರು ದೇವರ್ ಆಲ್ ಸೂಪರ್ ಸೀನಿಯರ್ಸ್. ಥ್ಯಾಂಕ್ ಯು. ಇದಿಷ್ಟು ದ್ವಾರಕೀಶ್ ಅವರ ಪುತ್ರ ಯೋಗೇಶ್ ದ್ವಾರಕೀಶ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶರಣು ಜೊತೆ ಮಾಲ್ತೇಶ್ ಟೆಗ್ಗಿನ್, TV9 ಮೈಸೂರು.